Hello everybody, how are you? Fine, good, thank you. Okay, now I'm going to teach you present tense. Present tense ಅಂದ್ರೆ ನಿಮ್ಗೆ ಗೊತ್ತಿದೆ ವರ್ತಮಾನ ಕಾಲ. ಇದರಲ್ಲಿ 4 ಭಾಗಗಳಿದಾವೆ. ಅವು ಯಾವುವು ಅಂತಂದ್ಬಿಟ್ಟು ನಾನು ಒನ್ ಬೈ ಒನ್ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಸಿಂಪಲ್ ಪ್ರೆಸೆಂಟ್, ಎರಡನೇದಾಗಿ ಪ್ರೆಸೆಂಟ್ ಕಂಟಿನ್ಯೂಯಸ್, ಮೂರನೇದು ಪ್ರೆಸೆಂಟ್ ಪರ್ಫೆಕ್ಟ್, ನಾಲ್ಕನೇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಕ್ರಿಯಾಪದ ವರ್ತಮಾನ ಕಾಲದಲ್ಲೇ ಇರುತ್ತದೆ, ಆದ್ರೆ ಕಾಲ ನಿಶ್ಚಯವಾಗಿರೋದಿಲ್ಲ ಅಂತ. ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತಂದ್ರೆ ಕ್ರಿಯೆ ನಡೆಯುತ್ತಲೇ ಇರುತ್ತದೆ. ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂತಂದ್ರೆ ಕ್ರಿಯೆ ನಡೆದಿದೆ, ಆದ್ರೆ ಈಗಷ್ಟೇ ಮುಗಿದಿದೆ. ಕೆಲಸ ನಡೆದಿದೆ, ಆದ್ರೆ ಈಗಷ್ಟೇ ಮುಗಿದಿದೆ, ಹೆಚ್ಚು ಸಮಯವಾಗಿರುವುದಿಲ್ಲ. ಪ್ರೆಸೆಂಟ್ ಅಥವಾ ನಾವೇನ್ ಹೇಳ್ಬೋದಪ್ಪ ಅಂತಂದ್ರೆ ಹಿಂದೆ ನಡೆದ ಪರಿಣಾಮವಾಗಿ ಸದ್ಯ ನಡೆಯುತ್ತಿರುವ ವಿಷಯಗಳು ಅಂತ ಹೇಳ್ಬೋದು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂದ್ರೆ ಯಾವತ್ತೋ ಪ್ರಾರಂಭ ಆಗಿ ಇನ್ನು ನಡೆಯುತ್ತಿರುವ ಕ್ರಿಯೆ. ಯಾವತ್ತೋ ಇಲ್ಲ, ಯಾವಾಗ್ಲೋ. 1 ಗಂಟೆ ಆಗಿರ್ಬೋದು, ಅರ್ಧ ಗಂಟೆ ಆಗಿರ್ಬೋದು, 1 ದಿವಸ ಆಗಿರ್ಬೋದು, 10 ದಿವಸ ಆಗಿರ್ಬೋದು, 10 ವರ್ಷ ಆಗಿರ್ಬೋದು. ಇದನ್ನ ನೀವು ಫಸ್ಟ್ ತಿಳ್ಕೊಬೇಕಾಗುತ್ತೆ. 4 ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಮಗೆ ವರ್ಬ್ ಆಸ್ ಇಟ್ ಈಸ್ ಹಾಗೆ ಇರುತ್ತೆ. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ವರ್ಬ್ ಯಾವ ವರ್ಬ್ ತಗೊಂಡಿದೀವೋ ಆ ವರ್ಬ್ ಹಾಗೆ ಇರುತ್ತೆ, ಅಲ್ಲಿ ಯಾವುದೇ ಚೇಂಜ್ ಇರೋದಿಲ್ಲ. ಎಕ್ಸಾಂಪಲ್ ಅಂತಂದ್ರೆ ನಿಮ್ಗೆ ಟಾಕ್ ಅಂತ ತಗೊಂಡೆ ಅಂತಂದ್ರೆ ಅದು ಟಾಕ್ ಅಂತಾನೆ ಇರುತ್ತೆ. ಓಕೆ, ಟಾಕ್ ಅಂದ್ರೆ ಟಾಕ್ ಅಂತಾನೆ ಆ ವರ್ಬ್ ಇರುತ್ತೆ, ಅದು ಏನು ಚೇಂಜ್ ಆಗಿರೋದಿಲ್ಲ. ಎಕ್ಸಾಂಪಲ್ ಐ ಟಾಕ್. ಓಕೆ, ಟಾಕ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಮಾತಾಡುವ ಅಂತಂದ್ಬಿಟ್ಟು ಅಲ್ವಾ. ಸೊ ಅದೇ ರೀತಿ ನಿಮ್ಗೆ ಬೇರೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಾದ್ರೆ ಐ ಆಮ್ ಟಾಕಿಂಗ್ ಅಂತ ಆಗುತ್ತೆ. ಅಲ್ಲಿ ನಿಮ್ಗೆ ಐ ಆಮ್ ಟಾಕಿಂಗ್ ಅಂತಂದ್ರೆ ನಿಮ್ಗೆ ಒಂದು ಹೆಲ್ಪಿಂಗ್ ವರ್ಬ್ ಆಮ್ ಅನ್ನೋ ಹೆಲ್ಪಿಂಗ್ ವರ್ಬ್ ನ ತಗೊಂಡು ಅದಕ್ಕೆ ಅದ್ರ ಜೊತೆಗೆ ವರ್ಬ್ ಜೊತೆಗೆ ಇಂಗ್ ಸೇರಿಸಿರ್ತೀವಿ. ಟಾಕ್, ಟಾಕಿಂಗ್, ಐ ಟಾಕ್, ಐ ಆಮ್ ಟಾಕಿಂಗ್. ಓಕೆ, ಅದೇ ರೀತಿ ನೆಕ್ಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವೇನ್ ಪಾರ್ಟಿಸಿಪಲ್ ಅಂತ ಏನ್ ಕರಿತೀವಿ, ಟಾಕ್, ಟಾಕ್ಡ್, ಟಾಕ್ಡ್ ಅಂತ ಅಂದ್ಬಿಟ್ಟು ಪಾರ್ಟಿಸಿಪಲ್ ವರ್ಬ್ ಆಗ್ತೀವಿ. ಅಲ್ಲಿ ನಮಗೆ ಐ ಹ್ಯಾವ್ ಟಾಕ್ಡ್, ಹ್ಯಾವ್ ಅನ್ನೋ ಹೆಲ್ಪಿಂಗ್ ವರ್ಬ್ ಜೊತೆ ಟಾಕ್ಡ್ ಅಂತ ಹೇಳಿದಾಗ ಅದಕ್ಕೆ ಕಂಪ್ಲೀಟ್ ಅರ್ಥ ಬರುತ್ತೆ. ಇಲ್ಲ ಹ್ಯಾಸ್, ಹಿ ಹ್ಯಾಸ್ ಟಾಕ್ಡ್. ಹ್ಯಾಸ್ ಮತ್ತೆ ಹ್ಯಾವ್ ನ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಆಮ್ ನ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಹ್ಯಾವ್ ಬೀನ್ ಅಂತ ಹೇಳ್ತೀವಿ. ಓಕೆ, ಹ್ಯಾವ್ ಬೀನ್ ಟಾಕಿಂಗ್. ಇಲ್ಲಿ ಸಿಂಪಲ್ ರೂಲ್ ಬಂದ್ಬಿಟ್ಟು ನೀವು ತಿಳ್ಕೊಬೇಕಾಗಿರೋದು, ನಿಮ್ಗೆ ಗೊತ್ತಿದ್ರೆ ಸ್ಕೂಲ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ ಪ್ರೆಸೆಂಟ್ ಟೆನ್ಸ್ ವರ್ಬ್, ಪಾಸ್ಟ್ ಟೆನ್ಸ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಅಂದ್ಬಿಟ್ಟು. ಸೊ ಅದನ್ನ ನಿಮ್ಗೆ ಗೊತ್ತಿದ್ರೆ ಸ್ವಲ್ಪ ಒಳ್ಳೇದು. ಗೊತ್ತಿಲ್ಲ ಅಂತಂದ್ರೆ ನಾನು ನಿಮ್ಗೆ ಒಂದು 8-10 ವರ್ಬ್ಸ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಅವು ಯಾವ ರೀತಿ ನೀವು ಕಲ್ತ್ಕೋಬಹುದು ಅಂತ ಹೇಳ್ತೀನಿ. ಓಕೆ, ಒನ್ ಬೈ ಒನ್ ನೋಡೋಣ, ಆಮೇಲೆ ನಾವು ಸೆಂಟೆನ್ಸ್ ಫಾರ್ಮೇಶನ್ ಹೋಗೋಣ. ಅವಾಗ ನಿಮ್ಗೆ ತುಂಬಾ ಈಸಿ ಆಗ್ಬಿಡುತ್ತೆ. ಇಲ್ಲಿ ನಮ್ಗೆ ರೆಗ್ಯುಲರ್ ವರ್ಬ್ಸ್ ಮತ್ತೆ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಇರುತ್ತೆ. ಫಸ್ಟ್ ನಾನು ಬರೀ ರೆಗ್ಯುಲರ್ ವರ್ಬ್ಸ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ನಾವು ಇರ್ರೆಗ್ಯುಲರ್ ವರ್ಬ್ಸ್ ಬಗ್ಗೆ ಮಾತಾಡೋದನ್ನ ಕಲ್ತ್ಕೊಳ್ಳೋಣ. ಇವಾಗ ಫಸ್ಟ್ ನಾನು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತಂದ್ರೆ
ಶೋ ಅಂತ ತಗೊಂತೀನಿ ನಾನು. ಶೋ ಅಂದ್ರೆ ಗೊತ್ತಿದೆಯಲ್ಲ ನಿಮ್ಗೆ, ತೋರಿಸು ಅಂತಂದ್ಬಿಟ್ಟು. ಶೋ ಮೀನ್ಸ್ ತೋರಿಸು. ಅದನ್ನ ಪ್ರೆಸೆಂಟ್ ವರ್ಗು ಫಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಯಾವ ತರ ಹೇಳ್ತೀವಿ ಅಂದ್ಬಿಟ್ಟು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಶೋ, ಶೋಡ್, ಶೋಡ್ ಅಂದ್ರಲ್ಲಿ ನಾವು ಪಾರ್ಟಿಸಿಪಲ್ ಅಲ್ಲೂ ಇಡಿನೇ ಆಯ್ತದು. ಶೋ, SHOW ಶೋ, SHOWED showed, SHOWED showed. Present, past participle. Show, showing, showed, showed, showed. ನೀವು ಈ ತರನಾದ್ರೂ ಕಲ್ತ್ಕೋಬಹುದು, ನಿಮ್ಗೆ ಈಸಿ ಆಗುತ್ತೆ ಅಂತಂದ್ರೆ ನೋಡಿ. ಫಸ್ಟ್ ಶೋ ಅಂತೀವಿ, ಆಮೇಲೆ ಶೋಯಿಂಗ್ ಅಂತೀನಿ, ಆಮೇಲೆ ಶೋಡ್ ಅಂತೀನಿ, ಆಮೇಲೆ ಶೋಡ್ ಅಂತೀನಿ. ಓಕೆ, ಎಕ್ಸಾಂಪಲ್ ಯೂಸ್. ಯೂಸ್ ಅಂದ್ರೆ ಉಪಯೋಗಿಸು. ಯೂಸ್, ಯೂಸಿಂಗ್, ಯೂಸ್ಡ್, ಯೂಸ್ಡ್. ಫೈನ್. ಕುಕ್. ಕುಕ್ ಅಂದ್ರೆ ಅಡಿಗೆ ಮಾಡು ಅಥವಾ ಬೇಯಿಸು ಅಂತ ಹೇಳ್ತೀವಲ್ಲ, ಕುಕ್. ಕುಕ್, ಕುಕಿಂಗ್, ಕುಕ್ಡ್, ಕುಕ್ಡ್. ಪ್ರಿಪೇರ್. ಪ್ರಿಪೇರ್ ಮೀನ್ಸ್ ತಯಾರಿಸು. ಪ್ರಿಪೇರ್, ಪ್ರಿಪೇರಿಂಗ್, ಪ್ರಿಪೇರ್ಡ್, ಪ್ರಿಪೇರ್ಡ್. ವರ್ಕ್, ವರ್ಕಿಂಗ್, ವರ್ಕ್ಡ್, ವರ್ಕ್ಡ್. ಓಕೆ, ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಪ್ರಾಕ್ಟೀಸ್, ಪ್ರಾಕ್ಟೀಸಿಂಗ್, ಪ್ರಾಕ್ಟೀಸ್ಡ್, ಪ್ರಾಕ್ಟೀಸ್ಡ್. ಅಭ್ಯಾಸ. ಪ್ರಾಕ್ಟೀಸ್ ಅಂದ್ರೇನು? ಅಭ್ಯಾಸ ಮಾಡುವಂತಂದ್ಬಿಟ್ಟು ಅಲ್ವಾ. ಸ್ಕೋಲ್ಡ್. ಸ್ಕೋಲ್ಡ್ ಅಂದ್ರೆ ಹೇಳಿ, ಬೈಯೋದು, ಗದರಿಸೋದು ಅಂತಂದ್ಬಿಟ್ಟು. ಸ್ಕೋಲ್ಡ್, ಸ್ಕೋಲ್ಡಿಂಗ್, ಸ್ಕೋಲ್ಡೆಡ್, ಸ್ಕೋಲ್ಡೆಡ್. ಅಂದ್ರೆ ನಾನು ನಿಮ್ಗೆ ಯಾವ್ದೋ ಪುಸ್ತಕದಲ್ಲಿ ನಿಮ್ಗೆ ಏನಾದ್ರು ಇವನ್ ನೋಡ್ಬೇಕಂದ್ರೆ ಬರೀ ನಿಮ್ಗೆ ಪ್ರೆಸೆಂಟ್, ಪಾಸ್ಟ್, ಪಾರ್ಟಿಸಿಪಲ್ ಅಷ್ಟೇ ಹೇಳಿರ್ತಾರೆ. ನಾನ್ ನಿಮ್ಗೆ ಅಭ್ಯಾಸ ಆಗ್ಲಿ ಅಂದ್ಬಿಟ್ಟು ಕಂಟಿನ್ಯೂಸ್ ವರ್ಡ್ ಹೇಳ್ಕೊಂಡು ಹೋಗಿರ್ತೀನಿ. ನೀವು ಅದೇ ತರ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಈಸಿ ಆಗ್ಬಿಡುತ್ತೆ. ಓಕೆ, ಎಕ್ಸ್ಪ್ಲೈನ್, ಎಕ್ಸ್ಪ್ಲೈನಿಂಗ್, ಎಕ್ಸ್ಪ್ಲೈನ್ಡ್. ಅಡ್ವೈಸ್. ಎಕ್ಸ್ಪ್ಲೈನ್ ಅಂದ್ರೆ ಗೊತ್ತಲ್ಲ, ವಿವರಣೆ, ವಿವರಿಸು. ಎಕ್ಸ್ಪ್ಲೈನ್ ಅದನ್ನ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳ್ತೀವ, ಆತರ. ಓಕೆ, ಅಡ್ವೈಸ್, ಅಡ್ವೈಸಿಂಗ್, ಅಡ್ವೈಸ್ಡ್, ಅಡ್ವೈಸ್ಡ್. ಅಡ್ವೈಸ್ ಅಂದ್ರೆ ಬುದ್ಧಿ ಹೇಳು. ನನಗೆಲ್ಲ ಅಡ್ವೈಸ್ ಮಾಡಕ್ ಬರ್ಬೇಡಪ್ಪ ಅಂತ ಹೇಳ್ತಿರಲ್ಲ, ಸೊ ಆತರ. ಸ್ಟಾರ್ಟ್, ಸ್ಟಾರ್ಟಿಂಗ್, ಸ್ಟಾರ್ಟೆಡ್, ಸ್ಟಾರ್ಟೆಡ್. ಸ್ಟಾರ್ಟ್ ಅಂದ್ರೆ ಗೊತ್ತಲ್ಲ ನಿಮಗೆ, ಪ್ರಾರಂಭ ಮಾಡು, ಚಾಲು ಮಾಡು, ಶುರು ಮಾಡು. ಫಿನಿಶ್, ಫಿನಿಶಿಂಗ್, ಫಿನಿಶ್ಡ್, ಫಿನಿಶ್ಡ್. ಕಂಪ್ಲೀಟ್, ಕಂಪ್ಲೀಟೆಡ್, ಕಂಪ್ಲೀಟ್, ಕಂಪ್ಲೀಟಿಂಗ್, ಕಂಪ್ಲೀಟೆಡ್, ಕಂಪ್ಲೀಟೆಡ್. ಅಂದ್ರೆ ಕೆಲಸ ಮುಗೀತು ಅಂತ ಹೇಳ್ತೀವಲ್ಲ, ಕಂಪ್ಲೀಟ್, ಕಂಪ್ಲೀಟೆಡ್ ಅಂತೀವಿ ಅಂತ ಆತರ. ಹೆಲ್ಪ್, ಹೆಲ್ಪಿಂಗ್, ಹೆಲ್ಪ್ಡ್, ಹೆಲ್ಪ್ಡ್. ಓಕೆ, ರಿಮೆಂಬರ್, ಜ್ಞಾಪಕ ಇಟ್ಕೋ. ರಿಮೆಂಬರಿಂಗ್, ರಿಮೆಂಬರ್ಡ್, ರಿಮೆಂಬರ್ಡ್. ಲೈಕ್, ಲೈಕ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಇಷ್ಟಪಡುವಂತ. ಲೈಕ್, ಲೈಕಿಂಗ್, ಲೈಕ್ಡ್, ಲೈಕ್ಡ್. ವಾಂಟ್. ವಾಂಟ್ ಅಂದ್ರೆ ಏನು? ವಾಂಟ್ ಅಂದ್ರೆ ಬೇಕು ಅಂತ ಏನು ಆಶಿಸ್ತೀವಲ್ಲ, ಅದು ಬೇಕು, ಇದು ಬೇಕು. ವಾಂಟ್, ವಾಂಟಿಂಗ್, ವಾಂಟೆಡ್, ವಾಂಟೆಡ್. ಇದನ್ನ ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ಹೇಳಿದ್ದೀನಿ, ಯಾಕಂದ್ರೆ ನಾನು ಮುಂದೆ ಹೇಳ್ಕೊಡೋದಕ್ಕೆ ಇದು ನಿಮ್ಗೆ ಸ್ವಲ್ಪ ಗೊತ್ತಿರ್ಲಿ ಅಂತ ಅಂದ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ. ಇಷ್ಟೊತ್ತು ಹೇಳಿದ್ ನಾನು ರೆಗ್ಯುಲರ್ ವರ್ಬ್ಸ್, ಇವಕ್ಕೆಲ್ಲ ಇಡಿ ಫಾರ್ಮ್ ಅಂತ ಹೇಳ್ತಾರೆ.
ಹೇಳ್ಬೋದು. ಅದೇ ರೀತಿ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತಾರೆ, ಅವು ಸ್ಪೆಷಲ್ ವರ್ಬ್ಸ್. ಇರ್ರೆಗ್ಯುಲರ್ ವರ್ಬ್ಸ್ ಬಂದ್ಬಿಟ್ಟು ನಿಮ್ಗೆ ಎಕ್ಸಾಂಪಲ್ ನಾನು ನಿಮ್ಗೆ ಇಲ್ಲಿ ಸ್ಪೀಕಿಂಗ್, ಐ ಆಮ್ ಸ್ಪೀಕಿಂಗ್ ವಿತ್ ಯು ಅಂತ ಹೇಳ್ತೀನಿ, ಆಯ್ತಾ. ಐ ಆಮ್ ಸ್ಪೀಕಿಂಗ್ ವಿತ್ ಯು ಅಂದ್ರೆ ಸ್ಪೀಕ್ ಅನ್ನೋ ವರ್ಬ್ ಯಾವ ತರ ಚೇಂಜ್ ಆಗುತ್ತೆ ಅವನ್ನೊಂದ್ ಸ್ವಲ್ಪ ನೋಡೋಣ. ಈಗ ನೋಡಿ, ಇಲ್ಲಿ ಇಡಿ ಫಾರ್ಮ್ ಇಲ್ಲ, ಇಲ್ಲಿ ಇವು ಯಾವ ತರ ಬೇಕಾದ್ರೂ ಟ್ವಿಸ್ಟ್ ಆಗ್ತವೆ ಇವು. ಸ್ಪೀಕ್, ಸ್ಪೀಕಿಂಗ್, ಸ್ಪೋಕ್, ಸ್ಪೋಕನ್, ಆಯ್ತಾ. ಗೋ, ಗೋಯಿಂಗ್, ವೆಂಟ್, ಗಾನ್. ಗೋ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಗೋ ಅಂದ್ರೆ ಹೋಗು, ವೆಂಟ್ ಅಂದ್ರೆ ಹೋಗಿದ್ದೆ, ಗಾನ್ ಅಂದ್ರೆ ಹೋಗಿದ್ದೆನು ಅಂತ ಏನ್ ಹೇಳ್ತೀವಲ್ಲ, ಐ ಹ್ಯಾವ್ ಗಾನ್ ದೇರ್ ಅಂತ ಏನ್ ಮಾತ್ರ, ಅದನ್ನ ನಾನು ನಿಮ್ಗೆ ಮುಂದೆ ಹೇಳ್ಕೊಡ್ತೀನಿ ಯಾವ ತರ ಸೆಂಟೆನ್ಸ್ ಫಾರ್ಮ್ ಮಾಡ್ತೀವಿ ಅಂತ. ಇವಾಗ ನಿಮ್ಗೆ ತಿಳ್ಕೊಡ್ರಿ. ಓಕೆ, ಲೀವ್, ಲೀವ್ ಅಂದ್ರೆ ಬಿಡು. ಎರಡ್ ತರ ಮಾತಾಡ್ಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. LIVE ಲೀವ್ ಅಂದ್ರೆ ಜೀವಿಸು, LEAVE ಲೀವ್. ಲೀವ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ರಜೆ ಕೇಳೋದು ಅದು ಇದು ಅಂತ ಹೇಳ್ತಿರಲ್ಲ, ಹೊರಡು ಅಂತಾನೆ ಹೇಳ್ಬೋದು. ಓಕೆ, ಲೀವ್ ಹೊರಡು, ಲೀವಿಂಗ್, ಐ ಆಮ್ ಲೀವಿಂಗ್ ನೌ ಅಂತ ಹೇಳ್ತೀವಲ್ಲ ಆ ತರ. ಲೀವ್, ಲೀವಿಂಗ್, ಲೆಫ್ಟ್, ಲೆಫ್ಟ್. ಓಕೆ, ಟೀಚ್, ಟೀಚಿಂಗ್, ಟಾಟ್, ಟಾಟ್. ಈಗ ನಾನು ಹೇಳ್ತಿರೋದು ನಿಮ್ಗೆ ಪ್ರೆಸೆಂಟ್ ವರ್ಬು, ಕಂಟಿನ್ಯೂಯಸ್, ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್. ಗೊತ್ತಾಗ್ತಾ ಇದೆಯಲ್ಲ? ಗೊತ್ತಾಗ್ತದೆ ಅನ್ಕೊಂಡಿದ್ದೀನಿ. ಬ್ರಿಂಗ್, ಬ್ರಿಂಗಿಂಗ್, ಬ್ರಾಟ್, ಬ್ರಾಟ್. ಓಕೆ, ಗೆಟ್, ಗೆಟಿಂಗ್, ಗಾಟ್, ಗಾಟ್. ಫೈನ್. ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಹರಿ, ಟೇರ್ ಅಂದ್ರೆ ಹರಿ. ಟೇರ್, ಟೋರ್, ಟೇರ್, ಟೇರಿಂಗ್, ಟೋರ್, ಟೋರ್ನ್. ಲೂಸ್, LOSE ಲೂಸ್, ಕಳಿ. ಲೂಸ್, ಲೂಸಿಂಗ್, ಲಾಸ್ಟ್, ಲಾಸ್ಟ್. ಫೈಟ್, ಹೊಡೆದಾಡು. ಫೈಟ್, ಫೈಟಿಂಗ್, ಫಾಟ್, ಫಾಟ್. ವಿನ್, ವಿನ್ ಅಂದ್ರೆ ಗೊತ್ತಲ್ಲ, ಗೆಲ್ಲೋದು ಅಂತ, ಗೆಲ್ಲು. ವಿನ್, ವಿನ್ನಿಂಗ್, ಒನ್, ಒನ್. ಓಕೆ, ಬೀಟ್, ಬೀಟ್ ಅಂದ್ರೆ ಹೊಡಿ. ಬೀಟ್, ಬೀಟಿಂಗ್, ಬೀಟನ್, ಬೀಟನ್. ಓಕೆ, ಫೈಂಡ್, ಫೈಂಡ್ ಅಂದ್ರೆ ಕಂಡಿಡಿ. ಫೈಂಡ್, ಫೈಂಡಿಂಗ್, ಫೌಂಡ್, ಫೌಂಡ್. ಸೊ ನಾನು ನಿಮ್ಗೆ ಇಷ್ಟು ಎಕ್ಸಾಂಪಲ್ಸ್ ನ ನನ್ನ ಮುಂದಿನ ಕ್ಲಾಸ್ಗೆ ಹೇಳೋದಕ್ಕೆ ನಾನು ಈಸಿ ಆಗ್ಲಿ ಅಂತ ಹೇಳಿದ್ದೀನಿ. ನಿಮ್ಗೆ ನಿಮ್ಮ ಹತ್ರ ಬುಕ್ಸ್ ಇದ್ರೆ ಅದರಲ್ಲಿ ನಿಮ್ಗೆ ರೆಗ್ಯುಲರ್ ವರ್ಬ್ಸ್ ಮತ್ತೆ ಇರ್ರೆಗ್ಯುಲರ್ ವರ್ಬ್ಸ್, ಕಂಟಿನ್ಯೂಸ್ ಅಲ್ಲಿ ಯಾವ ತರ ಹೇಳ್ತಾರೆ, ಮತ್ತೆ ಇದರಲ್ಲಿ ಯಾವುದು ಪಾರ್ಟಿಸಿಪಲ್, ಪಾಸ್ಟ್ ಅಲ್ಲಿ ಪಾರ್ಟಿಸಿಪಲ್ ಯಾವ ತರ ವರ್ಬ್ ನ ಯೂಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ತಿಳ್ಕೊಂಡಿರಿ. ಇಲ್ಲಿ ಆಕ್ಸಿಲರಿ ವರ್ಬ್ಸ್ ಯಾವ ಯೂಸ್ ಮಾಡ್ತೀವಿ, ಐ ಜೊತೆ ಆಮ್, ಓಕೆ, ವಿ ಜೊತೆ ಆರು, ಮತ್ತೆ ಹ್ಯಾವ್ ನ ಯೂಸ್ ಮಾಡ್ತೀವಿ. ಸೊ ಇದು ನಿಮ್ಗೆ ಗೊತ್ತಿರಲಿ. ಓಕೆ, ಫೈನ್. ಸ್ಟಾರ್ಟ್ ಅವರ್ ಆಕ್ಚುಯಲ್ ಕ್ಲಾಸ್. ಇದು ನಾನು ನಿಮ್ಗೆ ಎಷ್ಟೊತ್ತು ಹೇಳಿದ್ದು ಒಂದು ಅಭ್ಯಾಸ ಆಗ್ಲಿ ಅಂತ ಅಂದ್ಬಿಟ್ಟು. ಇವಾಗ ನಾನು ಮತ್ತೆ ಬರ್ತೀನಿ, ಆಕ್ಚುಯಲ್ ಕ್ಲಾಸಿಗೆ ಬರ್ತೀನಿ. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನಾನು ಹೇಳಿದೆ ನಿಮ್ಗೆ ಐ ಟಾಕ್. ಇದನ್ನ ನೀವು ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕಂತಂದ್ರೆ, ಕಂಪ್ಲೀಟ್ ಏನ್ ನಾನು ಪೊಸಿಟಿವ್, ಸಾರಿ, ಇವು ಸಬ್ಜೆಕ್ಟ್
ಪ್ರೊನೌನ್ ಏನಿದೆ ಅವನ್ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬಿಟ್ರೆ ಒಂದು 10-15 ವರ್ಗು ಪ್ರಾಕ್ಟೀಸ್ ಮಾಡ್ಬಿಟ್ರೆ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಗೊತ್ತಿಲ್ದನೆ ಫ್ಲೋ ಬಂದ್ಬಿಡುತ್ತೆ. ಓಕೆ, ಈಗ ನಾನೊಂದು ಎರಡ್ ಮೂರು ಹೇಳ್ಕೊಡ್ತೀನಿ ನಿಮ್ಗೆ, ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಐ ಟಾಕ್, ಐ ಆಮ್ ಟಾಕಿಂಗ್. ಓಕೆ, ಐ ಟಾಕ್ simple present, I am talking present continuous, I have talked, I have talked ಅದು perfect, I have been talking for 1 hour, I have been talking for 1 hour, ನಾನು 1 ಗಂಟೆಯಿಂದ ಮಾತಾಡ್ತಾನೆ ಇದ್ದೀನಿ. ಓಕೆ, ಗೊತ್ತಾಯ್ತಾ ಇದೆಲ್ಲ? we talk, we are talking, we have talked. Okay, we have talked, we have been talking. He talks, he talks. ನಿಮಗೆ ಗೊತ್ತಿದೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವರ್ಬ್ ಜೊತೆ ಎಸ್ ನ ಸೇರ್ಸ್ ಮಾಡಿ ಮಾತಾಡಬೇಕು ಅಂದ್ಬಿಟ್ಟು. he she it ಜೊತೆ ಬಂದಾಗ he talks, he is talking, ಕಂಟಿನ್ಯೂಸ್ ಅಲ್ಲಿ is ಬರುತ್ತೆ, he ಜೊತೆ is ಬರುತ್ತೆ, he she it ಜೊತೆ is ಬರುತ್ತೆ, he is talking. ಓಕೆ, he has talked, ನೋಡಿ ಪರ್ಫೆಕ್ಟ್ ಅಲ್ಲಿ he has talked, he has talked. He has been talking for 30 minutes. 30 ನಿಮಿಷದಿಂದ ಮಾತಾಡ್ತಾನೆ ಇದ್ದಾನೆ, ಇನ್ನು ಮುಗ್ದಿಲ್ಲ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಓಕೆ, ಗೊತ್ತಾಗ್ತಾ ಇದೆಯಲ್ಲ ನಿಮ್ಗೆ? He talks, he is talking, he has talked, he has been talking. She talks, she is talking, she has talked, she has been talking for 3 hours. It talks, it is talking, it has talked, it has been talking for 5 hours. Okay, you talk, you are talking, you have talked, you have been talking for 2 hours. Okay, they talk, they are talking, they have talked, they have been talking since morning. ಬೆಳಗ್ಗೆಯಿಂದ ಮಾತಾಡ್ತಾನೆ ಇದ್ದಾರೆ. ಓಕೆ, ಇಲ್ಲಿ ನೆನಪಿಟ್ಕೋಬೇಕಾಗಿರೋದು ನಿಮಗೆ he she it ಜೊತೆ ಕಂಟಿನ್ಯೂಸ್ ಅಲ್ಲಿ is ಬರುತ್ತೆ, he she it ಜೊತೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ has ಬರುತ್ತೆ, I ಜೊತೆ am, you ಜೊತೆ I we you ಜೊತೆ have. ಓಕೆ, ಗೊತ್ತಾಗ್ತಾ ಇದೆಯಲ್ಲ? ಇಟ್ಸ್ ತುಂಬಾ ಈಸಿ. ಗೊತ್ತಾಗಿಲ್ಲ ಅಂದ್ರೆ ಒಂದ್ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿ ಕೇಳಿ ಪ್ರಾಕ್ಟೀಸ್ ಮಾಡಿ. ಈಗ ನಾನು ಇನ್ನೊಂದು ವರ್ಬ್ ನ ತಗೊಂಡು ಪ್ರಾಕ್ಟೀಸ್ ಮಾಡೋಣ, ಇನ್ನೊಂದು ಇರ್ರೆಗ್ಯುಲರ್ ವರ್ಬ್ ತಗೊಂಡು ಪ್ರಾಕ್ಟೀಸ್ ಮಾಡೋಣ. ಐ ಸ್ಪೀಕ್, ಐ ಆಮ್ ಸ್ಪೀಕಿಂಗ್, ಐ ಹ್ಯಾವ್ ಸ್ಪೋಕನ್, ಐ ಹ್ಯಾವ್ ಬೀನ್ ಸ್ಪೀಕಿಂಗ್ ಸಿನ್ಸ್ ಮಾರ್ನಿಂಗ್. ಓಕೆ, we speak, we are speaking, we have spoken, we have been speaking since yesterday. He speaks, he is speaking,
He has spoken. He has been speaking since 30 for 30 minutes. She speaks. She is speaking. She has spoken. She has been speaking for 1 hour. It speaks. It is speaking. It has spoken. It has been speaking for 4 hours. Okay. You speak. You are speaking. You have spoken. You have been speaking since 6 months. ಓಕೆ ಸಿನ್ಸ್ ಫಾರ್ ನಾನು ಮತ್ತೆ ನಿಮ್ಗೆ ಮುಂದೆ ಹೇಳ್ಕೊಡ್ತೀನಿ ಅದು ಯಾವ ಟೈಮ್ ಅಲ್ಲಿ ಹೆಂಗೆ ಯೂಸ್ ಮಾಡ್ಬೇಕಂತ ಈ ಫಾರ್ ಪ್ರಾಕ್ಟೀಸ್ಗೆ ನಿಮ್ಗೆ ಗೊತ್ತಿರುತ್ತೆ. ಓಕೆ ಗೊತ್ತಾಗ್ತಾ ಇದೆಯಾ? ಇನ್ನೊಂದೆರಡು ಪ್ರಾಕ್ಟೀಸ್ ಮಾಡೋಣ. ಓಕೆ ಫೈನ್. ಐ ಕುಕ್. ಐ ಆಮ್ ಕುಕಿಂಗ್. ಐ ಹ್ಯಾವ್ ಕುಕ್ಡ್. ಐ ಹ್ಯಾವ್ ಬೀನ್ ಕುಕಿಂಗ್ ಫಾರ್ 1 hour. ಈ ಮನೇಲಿ ನಿಮ್ ತಾಯಿ ಹೇಳ್ಬೋದು ಐ ಹ್ಯಾವ್ ಬೀನ್ ಕುಕಿಂಗ್ ಹಿಯರ್ ಫಾರ್ 1 hour. ಯು ಆರ್ ಆಸ್ಕಿಂಗ್ ಮೀ ಫಾರ್ ದಿ ಫುಡ್ ಅಂತ ಹೇಳ್ಬೋದು. ಗೊತ್ತಾಗ್ತಾ ಇದೆಯಲ್ಲ ನಿಮ್ಗೆ ಈಸಿ ಅನ್ಸುತ್ತೆ ನೋಡಿ. ಈಗ ವಿ ಕುಕ್. ವಿ ಆರ್ ಕುಕಿಂಗ್. ವಿ ಹ್ಯಾವ್ ಕುಕ್ಡ್. ವಿ ಹ್ಯಾವ್ ಬೀನ್ ಕುಕಿಂಗ್ ಸಿನ್ಸ್ ಮಾರ್ನಿಂಗ್. He cooks. He is cooking. He has been, sorry, he has cooked. He has been cooking for 1 hour. She cooks. She is cooking. She has cooked. She has been cooking for 30 minutes. It cook, sorry, it cooks. It is cooking. It has cooked. It has been cooking since 3 days. ಓಕೆ ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್. ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ರೆಗ್ಯುಲರ್ ವರ್ಬ್ಸ್, ಇರ್ರೆಗ್ಯುಲರ್ ವರ್ಬ್ಸ್. ಓಕೆ ಈಗ ಎಕ್ಸಾಂಪಲ್ ಸ್ಕೂಲ್, ಸಾರಿ, ಗೋ ಅಂತ ತಗೋಣ. ಐ ಗೋ. ಐ ಆಮ್ ಗೋಯಿಂಗ್. ಐ ಹ್ಯಾವ್ ಗಾನ್. ಐ ಹ್ಯಾವ್ ಬೀನ್ ಗೋಯಿಂಗ್ ಫಾರ್ 30 minutes. We go. We are going. We have gone. We have been going since morning. Okay. He goes. He is going. He has gone. He has been going for 10 minutes. She goes. She is going. She has gone. She has been going for 1 hour since morning. Okay. It goes. It is going. It has gone. It has been going for 30 minutes. Okay. You go. You are going. You have gone. You have been going since 6 months.
they go, they are going, they have gone, they have been going for 2 days. Okay, fine. ಇದನ್ನ ನೀವು ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನಾನು ಇವಾಗ ಯಾಕೆ ಇದನ್ನ ಎಲ್ಲ ಕಂಪ್ಲೀಟ್ ಆಗಿ ಹೇಳಿದೆ ಅಂತಂದ್ರೆ, ಸೊ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ನಾವು ಹಿಂದೆನೂ ಕೆಲವೊಂದು ನೋಡಿದೀವಿ. ಶಿ ಹ್ಯಾಸ್ ಲಾಂಗ್ ಹೇರ್ ಅಲ್ವಾ, ಶಿ ಹ್ಯಾಸ್ ಎ ಕರ್ಲಿ ಹೇರ್, ಐ ಹ್ಯಾವ್ 2 ಚಿಲ್ಡ್ರನ್. ಇವಾಗ ನಿಮ್ಗೆ ಗೊತ್ತಾಗ್ತಿರ್ಬೋದು, ಅವೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ಮೇಲೆ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ, ನಿಮ್ಗೆ ಈಸಿ ಆಗುತ್ತೆ. ಮೊದ್ಲು ನಾನೇನಾದ್ರೂ ಈ ತರ ಹೇಳಿ ನಾನ್ ನಿಮ್ಗೆ ಅವನ್ನ ಹೇಳ್ಕೊಂಡು ಬಂದಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಓಕೆ, ಇನ್ನು ನಾನು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಆಕ್ಚುಲ್ ಆಗಿ ನಾನು ಸ್ಟಾರ್ಟ್ ಮಾಡಿಲ್ಲ, ಇನ್ನು ಸಿಂಪಲ್ ಪ್ರೆಸೆಂಟ್ ಅಲ್ಲೇ ಇದ್ದೀನಿ. ಬಟ್ ನಾನು ನಿಮ್ಗೆ ಯಾಕಪ್ಪ ಇದು ಹೇಳಿದೆ ಅಂತಂದ್ರೆ, ನಿಮ್ದು ಸ್ವಲ್ಪ ಇನ್ನೂ ಕ್ವಿಕ್ ಆಗಿ ನೀವು ಕಲಿಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ. ಯು ಟೇಕ್ ಸಮ್ ವರ್ಬ್, ರೆಗ್ಯುಲರ್ ವರ್ಬ್ಸ್ ಅಂಡ್ ಇರ್ರೆಗ್ಯುಲರ್ ವರ್ಬ್ಸ್. ನಾನು ಯಾವ ತರ ಹೇಳಿದಲ್ಲ ನಿಮ್ಗೆ, ಈಗ ವರ್ಬ್, ವರ್ಬ್ ನೇಮು. ಓಕೆ, ಈಗ ಎಕ್ಸಾಂಪಲ್ ಅಗ್ರಿ ಅಂತ ಒಂದು ವರ್ಬ್ ತಗೊಂಡೆ ಅಂದ್ರೆ, ಐ ಅಗ್ರಿ, ಐ ಆಮ್ ಅಗ್ರಿಯಿಂಗ್, ಐ ಹ್ಯಾವ್ ಅಗ್ರೀಡ್, ಐ ಹ್ಯಾವ್ ಬೀನ್ ಅಗ್ರಿಯಿಂಗ್. ಈ ತರ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ವಿ ಅಗ್ರಿ, ವಿ ಆರ್ ಅಗ್ರಿಯಿಂಗ್, ವಿ ಆರ್ ಅಗ್ರಿಯಿಂಗ್, ವಿ ಹ್ಯಾವ್ ಅಗ್ರೀಡ್. ಅದು ನಿಮ್ಗೆ ವಿ ಹ್ಯಾವ್ ಬೀನ್ ಅಗ್ರಿಯಿಂಗ್. ಇದು ಮುಂದೆ ನೆಕ್ಸ್ಟ್ ನಿಮ್ಗೆ ಹೇಳ್ಬೇಕಾದ್ರೆ, ಈಗ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಗೊತ್ತಾಗ್ತಾ ಇದೆಯಾ? ವಿ ಆರ್ ಗೋಯಿಂಗ್ ಟು ಸ್ಕೂಲ್, ವಿ ಹ್ಯಾವ್ ಗಾನ್ ಟು ಸ್ಕೂಲ್. ಈ ತರ ಮಾತಾಡೋದಕ್ಕೆ ಈಸಿ ಆಗ್ಬಿಡುತ್ತೆ. ವಿ ಹ್ಯಾವ್ ಗಾನ್ ಟು ಸ್ಕೂಲ್, ವಿ ಹ್ಯಾವ್ ಗಾನ್ ಟು ದಿ ಸಿನಿಮಾ, ವಿ ಹ್ಯಾವ್ ಗಾನ್ ಟು ದಿ ಸಿನಿಮಾ, ವಿ ಆರ್ ಗೋಯಿಂಗ್ ಟು ದಿ ಸಿನಿಮಾ, ವಿ ಆರ್ ರೀಡಿಂಗ್, ವಿ ಹ್ಯಾವ್ ರೆಡ್. ಅಲ್ಲಿ ರೀಡ್, ರೀಡಿಂಗ್, ರೆಡ್, ರೆಡ್ ಅಂತ ಹೇಳ್ತೀವಿ. ನಿಮ್ಗೆ ಓದ್ಬೇಕಾದ್ರೆ ರೀಡ್ ಅರಿ ತರ ಇರುತ್ತೆ, ಬಟ್ ಹೇಳ್ಬೇಕಾದ್ರೆ ರೀಡ್, ರೆಡ್, ರೆಡ್ ಅಂತಾನೆ ಹೇಳ್ಬೇಕಾದ್ರೆ. ಓಕೆ, ಜಸ್ಟ್ ನೌ ಐ ಹ್ಯಾವ್ ರೆಡ್ ದ ನ್ಯೂಸ್ ಪೇಪರ್. ಇವಾಗ ತಾನೇ ನಾನು ನ್ಯೂಸ್ ಪೇಪರ್ ಓದಿದೆ ಅಂದ್ರೆ ಓದ್ ಮುಗಿಸ್ಬಿಟ್ಟಿದ್ದೀರಾ, ಜಸ್ಟ್ ಫಿನಿಶ್ಡ್. ಐ ಹ್ಯಾವ್ ರೆಡ್ ದಿ ನ್ಯೂಸ್ ಪೇಪರ್, ಐ ಹ್ಯಾವ್ ಕಂಪ್ಲೀಟೆಡ್ ದಿ ಹೋಮ್ ವರ್ಕ್. ಓಕೆ, ಐ ಹ್ಯಾವ್ ಸ್ಪೋಕನ್ ಟು ಮೈ ಫ್ರೆಂಡ್, ಶಿ ಹ್ಯಾಸ್ ಸ್ಪೋಕನ್ ಟು her aunt, he has spoken to his uncle, he has spoken to his friend. ನೋಡಿ, ನಿಮ್ಗೆ ಇಂಗ್ಲಿಷ್ ಕಲಿಬೇಕಂತಂದ್ರೆ ಸ್ವಲ್ಪ ನೀವು ವರ್ಕ್ ಮಾಡ್ಬೇಕು. ನಾನು ಮೊದ್ಲಿಂದಲೂ ಹೇಳಿದ್ದೀನಿ, ಇವಾಗ್ಲೂ ಹೇಳೋದು ಒಂದೇನೆ. ನೆಕ್ಸ್ಟ್ ನಮ್ದು ಆಕ್ಚುಯಲ್ ಟಾಪಿಕ್ ಹೋಗೋದಕ್ಕಿಂತ ಮುಂಚೆ ಸೊ ನಾನು ನಿಮ್ಗೆ ಇನ್ನೊಂದ್ಸತಿ ಹೇಳೋದಿಷ್ಟೇನೆ, ಲಿಸನ್, ಸ್ಪೀಕ್, ಪ್ರಾಕ್ಟೀಸ್. Listen, speak, practice. If you don't practice, 100% I am sure you will not learn to speak English. ಕಟ್ಟಿಟ್ ಬುತ್ತಿ ತಿಳ್ಕೊಂಡ್ಬಿಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಕಲ್ತ್ಕೊಳ್ಳಿ, ಚೆನ್ನಾಗಿ ಮಾತಾಡಿ. ಆಶ್ಚರ್ಯ ಪಡ್ಬೇಕು, ಏನಪ್ಪ ಎಲ್ಲಿ ಕಲ್ತಿದ್ದಾನೆ ಇಂಗ್ಲಿಷ್ ಅಂತ ಅಂದ್ಬಿಟ್ಟು. ಓಕೆ, ಫೈನ್. ಥ್ಯಾಂಕ್ ಯು ವೆರಿ ಮಚ್.